ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಆ, ಮನೆ ಒರೆಸೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಮನೆ ಒರೆಸ್ತಾ ಇದ್ದೀನಿ. ಇವತ್ತು ರೆಸಿಪಿ ಏನಾದರೂ ಒಂದು ಮಾಡ್ತೀನಿ, ನೋಡೋಣ ಏನು ಮಾಡೋದು ಅಂತ. ಫ್ರೆಂಡ್ಸ್, ಇವಾಗ ನೋಡಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ನಾಳೆ ಶುಕ್ರವಾರ ಅಲ್ವಾ, ಮನೆಯೆಲ್ಲ ಇವತ್ತೇ ಸ್ವಲ್ಪ ನೀಟಾಗಿ ಒರೆಸಿಟ್ಕೊಳ್ಳೋಣ ಅಂತ. ಹಾಗೆ ಕೆಲವೊಂದು ವಿಷಯಗಳ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಫ್ರೆಂಡ್ಸ್, ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಏನಂದರೆ ನಾವು ಡೈಲಿ ಮನೆ ಒರೆಸ್ತೀರಿ. ಒಬ್ಬೊಬ್ಬರು ಡೈಲಿ ಒರೆಸ್ತಾರೆ, ಇನ್ನು ಕೆಲವರು ವಾರಕ್ಕೆ 3 ಸರಿ ಒರೆಸ್ತಾರೆ, ಇನ್ನು ಕೆಲವರು ವಾರಕ್ಕೆ 2 ಸರಿ ಒರೆಸ್ತಾರೆ. ನಾನು ವಾರಕ್ಕೆ 3 ಸರಿ, ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮನೆ ಒರೆಸ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ನಾವಿರೋದು ಇಬ್ಬರೇ ಅಲ್ವಾ, ತುಂಬ ಜನ ಏನೂ ಇಲ್ಲ, ಹಂಗಾಗಿ ಗಲೀಜು ಸಹ ಏನೂ ಆಗಲ್ಲ. ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಮನೆ ಒರೆಸ್ಕೊತೀನಿ. ಮತ್ತು ನಾವು ಮನೆ ಒರೆಸ್ಬೇಕಾದ್ರೆ ಈ ನೀರಿಗೆ ಏನೆಲ್ಲ ಹಾಕ್ಕೊಬೇಕು ಅಂದರೆ ಡೈಲಿ ಹಾಕೋದೇನು ಬೇಡ ಫ್ರೆಂಡ್ಸ್. ಮಾಮೂಲಿ ಶುಕ್ರವಾರ, ಮಂಗಳವಾರ, ಸೋಮವಾರ ಅಥವಾ ಈ ಅಮಾವಾಸ್ಯೆ, ಪೌರ್ಣಮಿ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು, ಗಂಜಲ ಇದು ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಕೆಲವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಏನೋ ಒರೆಸ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಈ ಥರ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಅಥವಾ ಸೋಮವಾರ ಈ ಥರ ನೀವು ಮನೆ ಒರೆಸೋವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಜಲ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಈ ಪಚ್ಚಕರ್ಪೂರ ಬರುತ್ತಲ್ಲ ಅದು ಸಹ ಹಾಕ್ಕೊಂಡು ಮನೆ ಒರೆಸ್ಕೊಬೋದು. ಮತ್ತು ಫ್ರೆಂಡ್ಸ್, ನಾವು ಡೈಲಿ ಒರೆಸೋರು, ಮನೆ ಡೈಲಿ ಒರೆಸ್ತಾರಲ್ಲ ಅವರು ಮನೆ ಒರೆಸೋಕ್ಕೆ ಅಂತಲೇ ಬರುತ್ತೆ ಕೆಲವೊಂದು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಅದನ್ನ ಪೆನೈಲು ಅದನ್ನ ತೊಗೊಂಬಂದು ಹಾಕ್ಕೊಂಡು ಒರೆಸ್ಬೋದು. ಇಲ್ಲ ಅಂತಂದರೆ ಕ್ಲಿನಿಕ್ ಪ್ಲಸ್ ಶಾಂಪು ಬರುತ್ತಲ್ಲ ಫ್ರೆಂಡ್ಸ್, ಅದು ಸಹ ಹಾಕ್ಕೊಂಡು ಒರೆಸ್ಬೋದು. ನಾನು ಒಂದೊಂದು ಸರಿ ಏನಾದರೂ ನನಗೆ ಮನೆಯಲ್ಲಿ ಏನು ಆ ಥರ ಅಂದರೆ ಅದು ಮನೆ ಒರೆಸೋ ಪೆನೈಲ್ ಇರುತ್ತಲ್ಲ ಅದನ್ನೆಲ್ಲ ಖಾಲಿ ಹೋಗ್ಬಿಟ್ರೆ ಶಾಂಪು ಹಾಕಿ ಒರೆಸ್ತೀನಿ. ಅದು ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಶಾಂಪು ಹಾಕಿ ಮನೆ ಒರೆಸೋದ್ರಿಂದ. ನಾನು ಅದೇ ಥರನೇ ಮಾಡೋದು. ಒಂಥರ ನೈಸು ಬರುತ್ತೆ ಮತ್ತು ಶೈನಿಂಗು ಬರುತ್ತೆ ನೆಲ. ಡೈಲಿ ಒರೆಸ್ತೀರಲ್ವ, 3 ದಿವಸಕ್ಕೊಂದು ಸರಿ ಒರೆಸಿದ್ರೆ ಒಂಥರ ಶೈನಿಂಗ್ ಬಂದುಬಿಡುತ್ತೆ ನೆಲ ಕ್ಲೀನಿಕ್ ಪ್ಲಸ್ ಹಾಕಿ ಮನೆ ಒರೆಸೋದ್ರಿಂದ. ಮತ್ತು ನಾವು ಮನೆ ಒರೆಸ್ಬೇಕಾದ್ರೆ ಸೆಂಟ್ರಲ್ಲಿ ಮಾತ್ರ ಒರೆಸ್ಕೊಂಬರ್ತೀರಿ ಫ್ರೆಂಡ್ಸ್. ಯಾವತ್ತೂ ಅಷ್ಟೇ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೆಂಟ್ರಲ್ಲಿ ಅಂದರೆ ನಾವು ಗೋಡೆ ಹಂಚಲ್ಲಿ ಬಿಟ್ಬಿಟ್ಟು ಬಾಗಿಲು ಸಂದಲ್ಲಿ, ಈ ಸೋಫಾಗಳ ಕೆಳಗಡೆ, ಈ ಮೂಲೆ ಇರುತ್ತಲ್ಲ ಅಲ್ಲೆಲ್ಲ ಯಾವತ್ತೂ ಅಷ್ಟೇ ಬಿಡಬಾರ್ದು. ನೋಡಿ, ನಾನು ಅಲ್ಲಿ ಬಗ್ಗಿ ಒರೆಸ್ಕೊತಾ ಇದ್ದೀನಲ್ಲ, ಅದು ಯಾಕೆ ಆ ಥರ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಮೂಲೆ ಇರುತ್ತಲ್ಲ ಫ್ರೆಂಡ್ಸ್, ಆ ಮೂಲೆಗಳಲ್ಲೆಲ್ಲ ಒರೆಸ್ಕೊಂಬರ್ಬೇಕು. ಒಂದು ಡಸ್ಟ್ ಇರುತ್ತೆ, ಅದೊಂದು. ಅಂದರೆ ನಾವು ಸುಮ್ಮನೆ ಹಂಗೆ ಅಲ್ಲಿ ಕೈ ಹಾಕಿ ಒರೆಸಿಲ್ಲ ಅಂತಂದರೆ ಆ ಮೂಲೆಯಲ್ಲಿ ಕಸ ಹಾಗೇ ಇದ್ಬಿಡುತ್ತೆ, ಒಂಥರ ಡಸ್ಟ್ ಥರ ಒಂದು ಉಂಡೆ ಕಟ್ಕೊಂಡು ಅಲ್ಲೇ ಇದ್ದೋಗ್ಬಿಡುತ್ತೆ. ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ, ನಾವು ಯಾವತ್ತೂ ಅಷ್ಟೇ ಮೂಲೆಯಲ್ಲಿ ಕಸ ಬಿಟ್ಬಿಟ್ಟು ಸೆಂಟ್ರಲ್ಲಿ ಮಾತ್ರ ಗುಡಿಸಿ ಒರೆಸೋದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ, ನನಗೆ ಆವಾಗ ನಮ್ಮ ತಾಯಿ ಹೇಳ್ತಿದ್ರು, ಮೂಲೆಯಲ್ಲಿ ಕಸ ಒತ್ತಲಿಸ್ಬಾರ್ದು ಸಂಜೆ 6 ಗಂಟೆ ಮೇಲೆ. ಅದನ್ನ ಸಂಜೆ 6 ಗಂಟೆ ಮೇಲೆ ಕಸ ಗುಡಿಸಿದ್ರೆ ಆ ಕಸನ ತೆಗೆದು ಅಂದರೆ ಆಚೆನೂ ಬಿಸಾಕಬಾರ್ದು. ಸಾಯಂಕಾಲ 6 ಗಂಟೆ ಆಮೇಲೆ ಆಚೆನೂ ಬಿಸಾಕಬಾರ್ದು. ಕಸದ ಮರ ಇರುತ್ತಲ್ಲ, ಆ ಮರ ಅಥವಾ ನಮ್ಮ ಮನೇಲಿ ಏನು ಡಸ್ಟ್ಬಿನ್ ಇದ್ದರೆ ಅದನ್ನು ಕಸ ತೆಗೆದು ಆ ಡಸ್ಟ್ಬಿನ್ಗೆ ಹಾಕಿ, ಅದು ಕಾಣ್ದಿರೋ ಜಾಗದಲ್ಲಿ ಒಂದು ಮರೆಯಲ್ಲಿ ಆ ಕಸದ ಬುಟ್ಟಿನ ಇಡಬೇಕು. ಇಲ್ಲ ಅಥವಾ ನಾವು ಮರದಲ್ಲಿ ಎತ್ತಿಟ್ಟಿದ್ರೂ ಮರದಲ್ಲಿ ಎತ್ತಿಟ್ಕೋಬೋದು. ಬೆಳಗ್ಗೆ ಟೈಮ್ ಗುಡಿಸಿದ್ರೆ ಕಸನ ಆಚೆ ಹಾಕಬೇಕು.
ನಮ್ಮ ತಾಯಿ ಹೇಳ್ಕೊಡ್ತಿದ್ರು, ಯಾವಾಗಲೂ ಅದೇ ಥರನೇ ಮಾಡ್ತಿದ್ರು. ಆ, ನಾನು ಅದೇ ಥರನೇ ಮಾಡ್ಕೊಂಡು ಬರ್ತಾಯಿದ್ದೆ. ಆವಾಗ ಮೂಲೆಯಲ್ಲಿ ನನಗೇನಾದರೂ ಗೊತ್ತಿಲ್ದಿರೆ ಕಸನ ಮೂಲೆಯಲ್ಲಿ ಒತ್ಸಿಕ್ಬಿಟ್ರೆ, ಆ ಥರ ಒತ್ಲಿಸ್ಬಾರ್ದಮ್ಮ ಕಸನ. ಆ ಥರ ಕಸನ ಒತ್ತಿಸಿದ್ರೆ ಹಬ್ಬಗಳಲ್ಲಿ ನಮ್ಮನ್ನು ಸಹ ದೇವ್ರು ಹಾಗೆ ಒತ್ಲಿಸಿ ಇಕ್ತಾನೆ ಅಂತ ಹೇಳ್ತಿದ್ರು. ಅಂದರೆ ಅದಕ್ಕೆ ಅರ್ಥ ಏನಂದರೆ, ಈಗ ನಾವು ಹೆಣ್ಮಕ್ಳು ಪ್ರಾಬ್ಲಮ್ಮು ಪೀರಿಯಡ್ ಇದ್ದೇ ಇರುತ್ತಲ್ಲ, ಮಂತ್ಲಿ ಪ್ರಾಬ್ಲಮ್ಮು, ಆವಾಗ ನಾವು ಒಂದು ಈ ಥರ ಜಾಸ್ತಿ ಮೂಲೆಗಳಲ್ಲಿ ಕ್ಲೀನ್ ಮಾಡ್ಕೊಂಡಿರೆ ಮೂಲೆಯಲ್ಲಿ ಕಸ ಒತ್ಲಿಸೋದು ಬಿಟ್ಟಾಗ ಆವಾಗೇನು ಮಾಡುತ್ತಂತೆ ದೇವರು, ಆವಾಗ ಈ ಥರ ಎಲ್ಲ ಮಾಡೋದ್ರಿಂದ ಈ ಹಬ್ಗಳು ಬರುತ್ತಲ್ಲ ಫ್ರೆಂಡ್ಸ್, ಹಬ್ಗಳ ಟೈಮಲ್ಲಿ ಆವಾಗ ನಮ್ಮನ್ನು ಒಂದು ಮೂಲೆಯಲ್ಲಿ ಇಟ್ಬಿಡ್ತಾನಂತೆ. ಅಂದರೆ ನಾವು ಆ ಹಬ್ಗಳ ಟೈಮಲ್ಲೇ ಡೇಟ್ ಆಗೋ ಥರ ಮಾಡಿಬಿಡ್ತಾನಂತೆ ದೇವರು. ಆ ಥರ ಹೇಳ್ತಿದ್ರು. ನಾನೊಂದು ಕೆಲವೊಂದು ಟೈಮಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ನಿಜ ಅನಿಸ್ತು ಫ್ರೆಂಡ್ಸ್ ನನಗೆ. ನಿಜವಾಗ್ಲೂ ದೊಡ್ಡವ್ರು ಹೇಳೋ ಮಾತು, ಆಗಿನ ಕಾಲದ ಮಾತುಗಳು ಅವರ ಅನುಭವದ ಮಾತುಗಳೇ ಆಗಿರ್ತೈತೆ. ನನಗದು ನಿಜ ಅಂತ ಅನ್ನಿಸ್ತು. ನಾನು ಅದನ್ನ ಪರೀಕ್ಷೆ ಮಾಡಿ ನೋಡಿದ್ದೀನಿ. ನನಗೆ ಆವಾಗ ಅಂದರೆ ಮೆಚೂರ್ಡ್ ಆದಮೇಲೆ ಒಂದು 2 ವರ್ಷ 3 ವರ್ಷ ಆದಮೇಲೆ ನನಗೆ ಅದರ ಅನುಭವ ಆಗಿದೆ. ಅಮ್ಮ ಹೇಳ್ತಿದ್ರು. ಅಮ್ಮ ಇದ್ದಾಗೆ ಒಂಥರ ಕೆಲಸ ಮಾಡ್ತಿದ್ದೆ, ಅಮ್ಮ ಇಲ್ದಿದ್ದಾಗಲೇ ನಾನು ಒಂಥರ ಕೆಲಸ ಮಾಡ್ಕೊತಿದ್ದೆ. ಅಂದರೆ ಅಮ್ಮನ ಮನೆ ಅಲ್ವಾ, ಎಲ್ಲರೂ ಎಲ್ಲ ಹೆಣ್ಮಕ್ಳು ಹಾಗೇ ಇರ್ತಿದ್ರು. ಆಮೇಲೆ ನಾನು ಅಮ್ಮ ಹೇಳಿದ ಮಾತುಗಳನ್ನ ನೆನ್ಪು ಮಾಡಿಕೊಂಡು ಇವಾಗನೂ ಸಹ ನೆನ್ಪು ಮಾಡ್ಕೊತೀನಿ ನಾನು. ಅಮ್ಮ ಹೇಳ್ತಾರೆ ಯಾವಾಗ್ಲೂ ಆ ಥರ ಕಸನ ಮೂಲೆಯಲ್ಲಿ ಒದಗಿಸ್ಬಾರ್ದು ಅಂತ. ನಾನು ಇವಾಗಲೂ ಒದಗಿಸೋದಿಲ್ಲ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ನಾವು ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ, ನಮ್ಮ ಮಕ್ಳಿಗೂ ನಾವು ಅದನ್ನೇ ಹೇಳ್ಕೊಡ್ಬೇಕು. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಮಕ್ಳಿಗಿದ್ರೆ ಹೆಣ್ಮಕ್ಳಿಗೆ ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕು. ನಮ್ಮ ತಾಯಿ ಹೇಳ್ತಾರೆ, ಮನೆ ಒರೆಸೋವಾಗ ಮೂಲೆನೂ ಚೆನ್ನಾಗಿ ಒರೆಸ್ಕೊಬೇಕು ಅಂತ. ಮತ್ತು ಪರ್ಕೆನ ದಾಟಬಾರ್ದು ಅಂತ ಹೇಳ್ತಾರೆ. ಪರ್ಕೆನ ಕಾಲಲ್ಲಿ ತಳ್ಳಬಾರ್ದು. ಪರ್ಕೆನ ಜನಗಳಿಗೆ ಕಾಣಿಸೋ ಥರನೂ ಇಡಬಾರ್ದು ಅಂತ ಹೇಳ್ತಾರೆ. ಆಗಿನ ಕಾಲದ ಮಾತುಗಳೆಲ್ಲ ಅದು ಸುಳ್ಳಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಅದು ನಿಜಾನೇ. ಅದೊಂದು ಮೂಢನಂಬಿಕೆನೂ ಅಲ್ಲ. ಇದು ನಮ್ಮ ಸಾಮಾನ್ಯವಾಗಿ ಇದು ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ರೆ ಅದು ಎಲ್ರಿಗೂ ಅರ್ಥ ಆಗುತ್ತೆ. ನನಗೂ ಹಾಗೆ, ನನಗೆ ಅರ್ಥ ಆಗಿದೆ ಫ್ರೆಂಡ್ಸ್. ಇದರ ಅನುಭವನೂ ನನಗಿದೆ. ದೊಡ್ಡವರು ಸುಮ್ಮನೆ ಹೇಳೋದಿಲ್ಲ, ಅವ್ರು ಹೇಳೋ ಒಂದು ಪ್ರತಿಯೊಂದು ಮಾತಲ್ಲೂ ನಿಜ ಇದೆ. ನೋಡಿ, ಇವಾಗ ನಾನು ಮನೆಯೆಲ್ಲ ಒರೆಸಿ ಆದಮೇಲೆ ಆ ಮಾಪ್ ಇದೆಯಲ್ಲ, ಆ ಮಾಪನ್ನ ನಾನು ಹಾಗೆ ನೀಟಾಗಿ ಜಾಲ್ಸಿ ಹಾಕ್ಬಿಡ್ತೀನಿ. ಸ್ವಲ್ಪ ಸೋಪ್ ಹಾಕಿ ಚೆನ್ನಾಗಿ ಈ ಥರ ಒಗೆದು ಇಟ್ಟು ಚೆನ್ನಾಗಿ ಜಾಲಿಸಿ ಒಣಗಾಕಿದ್ರೆ ನಾವು ಇನ್ನೊಂದು ಸರಿ ಮನೆ ಒರೆಸ್ಕೊತಿರಲ್ಲ, ಆವಾಗ ಅದು ಸ್ಮೆಲ್ ಬರೋದಿಲ್ಲ. ಒಂಥರ ಕೌಚು ಸ್ಮೆಲ್ ಬರುತ್ತೆ, ಒಂಥರ ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದು ಆ ಥರ ಬರಬಾರ್ದು ಅಂದರೆ ನಾವು ಒಂದು ಸರಿ ಮನೆ ಒರೆಸಿದಾಗ ನೋಡಿ, ಈ ಥರ ಸೋಪ್ ಹಾಕಿ ಸ್ವಲ್ಪ ಚೆನ್ನಾಗಿ ಕುಲುಕಿ ಒಂದು 2ರಿಂದ 3 ಸರಿ ಚೆನ್ನಾಗಿ ಜಾಲಿಸ್ಕೊಂಬಿಟ್ಟು ಬಿಸಿಲಲ್ಲಿ ಒಣಗಾಕಬೇಕು. ಆವಾಗಲೇ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗೂ ಒಣಗಿರುತ್ತೆ. ನೆಕ್ಸ್ಟ್ ಟೈಮ್ ನಾವು ಮನೆ ಒರೆಸೋವಾಗ ಅದು ಚೆನ್ನಾಗಿರುತ್ತೆ, ಸ್ಮೆಲ್ ಬರೋದಿಲ್ಲ. ನೀವು ಬೇಕಾದರೆ ಈ ಥರ ಜಾಲಿಸೋವಾಗ ಸ್ವಲ್ಪ ಕ್ಲೀನ್ ಪ್ಲಸ್ ಶಾಂಪು ಹಾಕ್ಕೊಳ್ಬೋದು. ಆಗ ಇನ್ನೂ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಒಂಥರ ಸ್ಮೆಲ್, ಹಸಿ ಸ್ಮೆಲ್ಲು ಬರೋದಿಲ್ಲ. ಬಿಸಿಲಲ್ಲಿ ಒಣಗಿಸ್ಬೇಕು. ಆದಷ್ಟು ಮಾಪನ್ನ ಬಿಸಿಲಲ್ಲಿ ಒಣಗಿಸಿ ಎತ್ತಿಡಬೇಕು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಮನೆಯೆಲ್ಲ ಒರೆಸ್ಕೊಂಡಿದ್ದಾಯಿತು. ಅದನ್ನ ಸೋಪ್ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಒಂದು 2ರಿಂದ 3 ಸರಿ ಜಾಲಿಸ್ಕೊಂಡಿದ್ದೀನಿ. ಜಾಲಿಸಿ ಇವಾಗ ಅದನ್ನ ಒಣಗಾಕ್ತಾಯಿದ್ದೀನಿ. ಬೆಳಗ್ಗೆ ಬಟ್ಟೆಗಳೆಲ್ಲ ಇತ್ತು ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಒಗೆದಾಕಿದ್ದೀನಿ. ಇನ್ನು ಮ್ಯಾಟ್ಗಳು ಅಂದರೆ ಮ್ಯಾಟ್ಗಳು ಅದೆಲ್ಲ ತೊಗೊಂಬಂದು ಬಿಸಿಲಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೊಡವಿ ಒಳಗಡೆ ಹಾಕಬೇಕು. ಆದರೆ ಅದಿನ್ನೂ ಮನೆ ಒರೆಸಿ ಬಂದಿದ್ದೀನಲ್ಲ, ಇನ್ನೂ ಒಣಗಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಸೌದೆ ಎಲ್ಲ ತೆಗೆದಿಟ್ಕೊಳ್ಳೋಣ ನೀರು ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ಸೌದೆ ತೊಗೊತಾ ಇದ್ದೀನಿ. ನಾನು ಒಲೆಯಲ್ಲೇ ನೀರು ಕಾಯಿಸೋದು. ನಮಗೆ ಗೀಝರ್ ಆಗಲಿ ಅಥವಾ ಹೀಟ್ರು ಕಾಯಿಲ್ ಬರುತ್ತಲ್ಲ, ಅದೆಲ್ಲ ಏನೂ ಇಲ್ಲ. ಒಲೆಯಲ್ಲಿ ಕಾಯಿಸ್ತೀರಿ. ಸೌದೆಗೇನು ಇಲ್ಲಿ ಈ ಕಡೆ ನಮ್ಮ ಹಳ್ಳಿಗಳ ಕಡೆ ಏನು ಬರ ಇರೋದಿಲ್ಲ. ಸೌದೆ ಸಿಗುತ್ತೆ ಅಲ್ವಾ,
ಮತ್ತು ಯಾರಿಗೆಲ್ಲ ಸೌದೆನಲ್ಲಿ ನೀರು ಕಾಯಿಸಿ ಇಟ್ಕೊಳೋದು ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ನೀರು ಥರ ಸೌದೆನಲ್ಲಿ ಕಾಯಿಸಿ ಇಟ್ಕೊಳೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿತ್ತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊತೀರಿ. ನಿಮ್ಮ ಅನಿಸಿಕೆನ ಪ್ಲೀಸ್ ಒಂದು ಕಮೆಂಟಲ್ಲಿ ಬರೆದಾಕಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.